ಮಾಜಿ ಸಚಿವ ಸಿಟಿ ರವಿ ಅವರು ಕಾಂಗ್ರೆಸ್ ಪಕ್ಷದ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದು, ಸಿದ್ದರಾಮಯ್ಯನವರೇ ಕೊನೆಯ ಮುಖ್ಯಮಂತ್ರಿಯಾಗಬಹುದು ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದವರೇ ಈ ಮಾತನ್ನು ನನಗೆ ತಿಳಿಸಿದ್ದಾರೆ ಎಂದು ಅವರು ಇಲ್ಲಿನ ಅಧಿವೇಶನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದರು. ಕುರ್ಚಿ ಜಗಳ ಬಿಟ್ಟು ಬೆಳಗಾವಿಗೆ ಅಧಿವೇಶನಕ್ಕೆ ಬನ್ನಿ ಎಂದು ನಾವು ಕಾಂಗ್ರೆಸ್ ನಾಯಕರಿಗೆ ತಿಳಿಸಿದ್ದೆವು. ಆದರೆ ಅಲ್ಲಿ ಚರ್ಚೆ ಆಗಬೇಕಾಗಿದ್ದು ಕುರ್ಚಿ ಯಾರಿಗೆ ಎಂಬುದಲ್ಲ, ಬದಲಾಗಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ನಡೆಯಬೇಕಾಗಿತ್ತು ಎಂದು ಸಿಟಿ ರವಿ ಹೇಳಿದರು. ದುರಾದೃಷ್ಟವತ್ ಸದ್ಯ ಕಾಂಗ್ರೆಸ್ನಲ್ಲಿ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಂತೆ ಕಾಣುತ್ತಿದೆ. ಆದರೆ ಮುಖಂಡರು ಡಿನ್ನರ್, ಬ್ರೇಕ್ಫಾಸ್ಟ್ ಮತ್ತು ಸಭೆಗಳಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಎಂದು ಅವರು ವ್ಯಂಗ್ಯ ಮಾಡಿದರು. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಹಾಗೂ ರೈತರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದ್ದೇವೆ. ಈ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಮತ್ತು ಕುರ್ಚಿ ಕಿತ್ತಾಟಕ್ಕೆ ವಿರಾಮ ದೊರೆಯಬೇಕು ಎಂದು ಸಿಟಿ ರವಿ ಆಶಿಸಿದರು. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕಾರಣದಿಂದ ಸುದ್ದಿಯಲ್ಲಿದೆ ಎಂದು ಅವರು ಆರೋಪಿಸಿದರು. ರಾಜ್ಯದಲ್ಲಿನ ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದ ಸಿಟಿ ರವಿ, ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ಮುಂಬರುವ ದಿನಗಳಲ್ಲಿ ಇದು ಪಕ್ಷದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಎಂದು ಅವರು ಹೇಳಿದರು. ಆಗಬೇಕಾಗಿರೋದು ಕುರ್ಚಿ ಯಾರಿಗೆ ಅನ್ನೋ ವಿಷಯ ಅಲ್ಲ. ಜನರ ಬದುಕಿನ ಸಮಸ್ಯೆಗಳು ಚರ್ಚೆ ಆಗಬೇಕು, ನೊಂದವರ ಸಮಸ್ಯೆಗಳು ಚರ್ಚೆ ಆಗಬೇಕು, ಈ ಮಾತನ್ನು ಹೇಳಿದ್ವಿ. ಆರಂಭದಿಂದಲೂ ತಾತ್ಕಾಲಿಕ ಕದನ ವಿರಾಮ ಮಾಡಿದ್ರು ಕೂಡ ಡಿನ್ನರ್ ಪಾರ್ಟಿ, ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಸಿಟ್ಟಿಂಗು ಇದ್ರ ಒಳಗಡೆನೆ ಹೆಚ್ಚು ಕಾಲ ಕಳೆದ್ರು. ನಾವೀಗ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ, ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ. ಆ ಚರ್ಚೆಗೆ ಪರಿಹಾರ ಸಿಗುವಂತಾಗಲಿ, ಕುರ್ಚಿ ಕಾಳಗ ಕೊನೆಯಾಗಲಿ, ರಾಜ್ಯದ ಜನರ ಅದೇನು ಅಂತಂದ್ರೆ, ನೀವು ಕುರ್ಚಿ ಜಗಳವನ್ನ ಬಗೆಹರಿಸ್ಕೊಂಡು ಬೆಳಗಾವಿಗೆ ಬನ್ನಿ, ಜನರ ಸಮಸ್ಯೆಯನ್ನು ಚರ್ಚೆ ಮಾಡೋಣ. ನಮ್ಗೆ ಇಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಕುರ್ಚಿ ಯಾರಿಗೆ ಅನ್ನೋ ವಿಷಯ ಅಲ್ಲ, ಜನರ ಬದುಕಿನ